ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸುಸ್ವಾಗತ. ಇಂದು ಶನಿ ಜಯಂತಿ. ಈ ಮಂತ್ರವನ್ನು ಓದಿ ಮತ್ತು ಈ ಕಥೆಯನ್ನು ಕೇಳಿ ಎಲ್ಲಾ ದುಷ್ಟರಿಂದ ಮುಕ್ತಿ. ಪಿಪ್ಪಲಾದನು ಕೌಶಿಕ ಮಹರ್ಷಿಯ ಮಗ. ತನ್ನ ಮಗನನ್ನು ಪೋಷಿಸಲು ಸಾಧ್ಯವಾಗದೆ ಕೌಶಿಕ ಒಂದು ದಿನ ಅವನನ್ನು ಕಾಡಿಗೆ ಬಿಡುತ್ತಾನೆ. ತಂದೆ ತಾಯಿಯ ಪ್ರೀತಿಯಿಂದ ದೂರವಾಗಿದ್ದ ಮಗು ಅಲ್ಲಿನ ರಾವಿ ಮರದ ನೆರಳಿನಲ್ಲಿ ತಲೆ ಮರೆಸಿಕೊಂಡಿತ್ತು. ಆ ಮರದ ಹಣ್ಣುಗಳನ್ನು ತಿಂದು ಹತ್ತಿರದ ಕೊಳದ ನೀರು ಕುಡಿದು ಕಾಲ ಕಳೆದರು. ಇದರಿಂದಾಗಿ ಮಗುವಿಗೆ ಆ ಪಿಪ್ಪಲಾಡು ಎಂಬ ಹೆಸರು ಬಂದಿದೆ. ಬಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದರಿಂದ ನಾರದ ಮುನಿ ಅವನ ಬಳಿಗೆ ಬರುತ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶಿಸುತ್ತಾರೆ. ಆ ಹೆಸರು ತನ್ನ ಬದುಕಿಗೆ ಬೆಳಕಾಗುತ್ತದೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಆ ಮಂತ್ರವನ್ನು ಪಠಿಸುವ ಮೂಲಕ ಪಿಪ್ಪಲಾಡು ತತ್ಕ್ಷಣವೇ ನಶಿಯಾಗುತ್ತಾನೆ. ಪಿಪ್ಪಲಾದನು ತನ್ನ ಬಾಲ್ಯದಲ್ಲಿ ಅನುಭವಿಸಿದ ದುಃಖಕ್ಕೆ ಕಾರಣವೇನು ಎಂದು ಅವನು ನಾರದ ಋಷಿಯನ್ನು ಕೇಳುತ್ತಾನೆ. ನಾರದನು ಶನಿಯೇ ಕಾರಣ ಎಂದು ಹೇಳಿದಾಗ ಋಷಿಯು ಕೋಪದಿಂದ ಶನಿಯನ್ನು ಗ್ರಹದಿಂದ ಕೆಳಕ್ಕೆ ಎಳೆದುಕೊಂಡು ತನ್ನ ಬಾಲ್ಯದಲ್ಲಿ ಯಾರನ್ನೂ ಪೀಡಿಸದಂತೆ ಎಚ್ಚರಿಸುತ್ತಾನೆ. ಅಷ್ಟರಲ್ಲಿ ಎಲ್ಲಾ ದೇವತೆಗಳು ಅಲ್ಲಿಗೆ ಬಂದು ಪಿಪ್ಪಲಾದನನ್ನು ಮೆಚ್ಚಿಸುತ್ತಾರೆ. ಅವನು ಶಾಂತನಾಗುತ್ತಾನೆ ಮತ್ತು ಶನಿ ದೇವರನ್ನು ಗ್ರಹಕ್ಕೆ ಪುನಃ ಪರಿಚಯಿಸುತ್ತಾನೆ. ಅದಕ್ಕೆ ಪ್ರಸನ್ನನಾದ ಬ್ರಹ್ಮದೇವರು ಶನಿವಾರದಂದು ಪಿಪ್ಪಲಾದ ಮಹರ್ಷಿಯ ನಾಮಸ್ಮರಣೆ ಮಾಡುವವರಿಗೆ ವರವನ್ನು ನೀಡುತ್ತಾನೆ. ಅವರು ಶನಿದೇವನ ಬಾಧೆಗಳಿಂದ ಮುಕ್ತರಾಗುತ್ತಾರೆ. ಆದ್ದರಿಂದ ಶನಿ ದೋಷದಿಂದ ಬಳಲುತ್ತಿರುವವರು ಪಿಪ್ಪಲಾದ ಋಷಿಯ ನಾಮಸ್ಮರಣೆ ಮಾಡಿದರೆ ಬಯಸಿದ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಪಿಪ್ಪಲದ ಪ್ರೇರಿತ ಶನಿ ಸ್ತೋತ್ರ. ಪಿಪ್ಪಲದ ಪ್ರೇರಿತ ಶನಿ ಸ್ತೋತ್ರ. ಕೋನಸ್ತಾ ಪಿಂಗಲೋ ಬಬ್ರುವ ಕೃಷ್ಣ ರೌದ್ರೋಂತಕೋಯಮ ಶೌರ ಸನೈಶ್ಚರೋ ಮಂದ ಪಿಪ್ಪಲಾದೇನ ಸಂಸ್ತುತ. ನಮಸ್ತೆ ಕೋನ ಸಂಸ್ಥಾಯ ಪಿಂಗಲಾಯ ನಮೋಸ್ತುತೆ. ನಮಸ್ತೆ ಬಬ್ರುರೂಪಾಯ ಕೃಷ್ಣಾಯ ಚ ನಮೋಸ್ತುತೆ. ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂತಕಾಯ ಚ. ನಮಸ್ತೆ ಯಮ ಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ. ನಮಸ್ತೆ ಮಂದ ಸಂಜ್ಞಾಯ ಸನೈಶ್ಚ ನಮೋಸ್ತುತೆ. ಪ್ರಸಾದಂ ಕುರು ದೇವೇಶ ದಿನಸ್ಯ ಪ್ರಣತಸ್ಯ ಚ. ಶನಿ ದೋಷ ಇರುವವರು ಈ ಮಂತ್ರವನ್ನು ಓದಿರಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಂದಾದಾರರಾಗಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.